ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ತಾ ಇದ್ದೀವಿ. ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀವಿ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ ತಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆ, ಕಾಳು ಮೆಣಸು, ಮೆಂತ್ಯ ಕಾಳು, ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು. ಇದೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಆಮೇಲೆ 1 ಸ್ಪೂನಷ್ಟು ಹಿಂಗೆ ಯೂಸ್ ಮಾಡ್ಕೊಬೇಕಾಗತ್ತೆ. ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇದನ್ನು ಹುರ್ಕೊಳ್ತಾ ಇದ್ದೀನಿ. ಎಲ್ಲ ಸಪ್ರೇಟಾಗಿ ಹುರ್ಕೊಳ್ತಾ ಇದ್ದೀನಿ ನಾನು. ಇಲ್ಲಿ ಕಲ್ಲುಪ್ಪು ಕೂಡ ನಾವು ಹುರ್ಕೊಳ್ತಾ ಇದ್ದೀವಿ. ಯಾಕಂದರೆ ಉಪ್ಪಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಉಪ್ಪಿನಕಾಯಿ ಹಾಳಾಗಬಾರ್ದು ಅಂತ ಹೇಳಿ ಉಪ್ಪು ಕೂಡ ನಾವಿಲ್ಲಿ ಹುರ್ಕೊಳ್ತಾ ಇದ್ದೀವಿ. ಒಂದು ಕಡೆ ಪಾತ್ರೆ ಇಟ್ಕೊಂಡಿದ್ದೀನಿ, ಬಿಸಿ ಆಗಿದೆ. ಇದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸಾಸಿವೆ ಎಣ್ಣೆ ಯೂಸ್ ಮಾಡ್ತಾ ಇರೋದು ನಾವು. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಆಮೇಲೆ ಇದಕ್ಕೆ ರುಬ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಕರಿಬೇವಿನ ಸೊಪ್ಪು, ರುಬ್ಬಿಟ್ಕೊಂಡಿರೋ ಪೌಡ್ರು ಹಾಕ್ಕೊಳ್ತಾ ಇದ್ದೀವಿ. ಇವಾಗ ಇದಕ್ಕೆ ಚಿಲ್ಲಿ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. 2 ಸೌಟಷ್ಟು ಚಿಲ್ಲಿ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಖಾರ ನೋಡಿಕೊಂಡು ಆ್ಯಡ್ ಮಾಡ್ಕೊಬೋದು. ಸ್ವಲ್ಪ ಹಿಂಗು, ಎಲ್ಲ ಮಸಾಲೆಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಇದೇನು ಕುದಿಸ್ಬೇಕು ಅಂತ ಏನಿಲ್ಲ. ಈಗ ಫ್ಲೇಮ್ನ ಆಫ್ ಮಾಡ್ಕೊಂಡಾಗಿದೆ. ಈಗ ಇದು ತಣ್ಣಗಾದ್ಮೇಲೆ ಕಟ್ ಮಾಡಿಟ್ಕೊಂಡಿರೋ ಮಾವಿನಕಾಯಿನ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪಿನಕಾಯಿ ರೆಡಿ. ಎಣ್ಣೆ ಫುಲ್ ತಣ್ಣಗಾಗಿದೆ. ಇವಾಗ ಕಟ್ ಮಾಡ್ಕೊಂಡಿರೋ ಮ್ಯಾಂಗೋನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇದನ್ನು ಹೀಗೆ ಬಿಡಬೇಕಾಗತ್ತೆ. ನೆಕ್ಸ್ಟ್ ಡೇ ಇದನ್ನು ಒಂದು ಗಾಜಿನ ಬಾಕ್ಸಲ್ಲಿ ಹಾಕ್ಕೊಳ್ಳೋಣ. ಉಪ್ಪಿನಕಾಯಿ ರೆಡಿ ಆಗಿದೆ. ಇದನ್ನು ಇವಾಗ ಗಾಜಿನ ಬಾಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ದಿನ ಬರ್ಬೋದು ಇದು? ಇದು ನೀನು 1 ವರ್ಷ ತನಕನೂ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಥಂಡಿ ಕೈ ಮಾತ್ರ ಹಾಕಕ್ಕಾಗಲ್ಲ. ನೀರಿರೋ ಕೈ. ನೀರಿರೋ ಕೈ ಅಷ್ಟೇ. ಒಟ್ಟು ನೀರು ಬೀಳಬಾರ್ದು. ಅಷ್ಟೇ. ನೋಡಿ, ಇಷ್ಟಾಗಿದೆ ಇವಾಗ. ಇವಾಗಾದರೆ 1 ವರ್ಷ ಆಗುತ್ತೆ. ಹೌದು. ಇವಾಗ ಇದರಲ್ಲಿ ಸ್ವಲ್ಪ ಪುಣ್ಯಂಗೆ ಹೋಗುತ್ತೆ. ಅದೇ ಕೇಳ್ಬೇಕು ಅನ್ಕೊಂಡೆ. ಅವಳು ಉಪ್ಪಿನಕಾಯಿ ಪುಣ್ಯನ ಮನೆಯಲ್ಲೇ 3 ಜನ ಇದ್ದಾರೆ. ಎಲ್ಲರಿಗೂ ಒಟ್ಟಿಗೆ ಸೇರಿಸಿ ಕೊಡು. ಪುಣ್ಯ ಸ್ವಲ್ಪ